ಹರೀಶ, ಈ ನಮ್ಮ ಅಪ್ಪ ಅಮ್ಮಂದು ಯಾಕೋ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತಿಲ್ವ ನಿಮಗೆ? ಅಪ್ಪಂದು ಏನು ಕತೆನೋ ಗೊತ್ತಿಲ್ಲ, ಆದರೆ ಅಮ್ಮ ಮನೇಲಿ ಇದ್ದಿದ್ದಕ್ಕಿಂತ ಜಾಸ್ತಿ ಹೊರಗಡೆನೇ ಸುತ್ತಾಡೋದಾಗಿದೆ. ದೇವಸ್ಥಾನಗಳಿಗೆ ಅಂತ ಸುತ್ತಾಡಿದ್ದಾಯಿತು, ಅಜ್ಜಿಗೆ ಟ್ರೀಟ್ಮೆಂಟು ಅಂತ ಸುತ್ತಾಡಿದ್ದಾಯಿತು. ಈಗ ನೆಕ್ಸ್ಟು ಎಲ್ಲಿ ಸುತ್ತಾಡ್ತಾರೋ ಗೊತ್ತಿಲ್ಲ. ಅಮ್ಮಂದು ಆ ಥರ ಆದರೆ ಈ ಅಪ್ಪನ ಕತೆನೇ ಬೇರೆ. ಮನೆಯಲ್ಲೇ ಇದ್ರೆ ಮನೆಯಲ್ಲೇ ಇರ್ತಾರೆ, ಇಲ್ಲಾಂದರೆ ಹೋರಾಟ ಅದು ಇದು ಅಂತ ಹೊರಗಡೆ ಸುತ್ತಾಡ್ತಿರ್ತಾರೆ. ಹಾಂ, ಅದೋಗ್ಲಿ, ಏನು ಇವರಿಬ್ರು ಗಂಡ ಹೆಂಡ್ತಿರೋ ಲವರ್ಸ್ ಥರ ಏನು ಪಾರ್ಕಲ್ಲಿ ಸುತ್ತಾಡೋದೇನು, ಸಂಜೆವರೆಗೂ ಹರಟೆ ಹೊಡಿಯೋದೇನು, ಬಾಬಾ. ಇರ್ಲಿ ಬಿಡು ಬ್ರೋ, ಇಷ್ಟು ದಿನ ಒಟ್ಟಿಗೆ ಇದ್ರು, ಈಗ ದೂರ ದೂರ ಆಗಿದ್ದಾರೆ. ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗದೇ ಇಲ್ಲ ಅನ್ಸುತ್ತೆ. ಅದಕ್ಕೆ ನಮಗೆ ಗೊತ್ತಿಲ್ದಿರೋ ಥರ ಮೀಟ್ ಮಾಡ್ತಾರೆ, ಮಾತಾಡ್ಕೋತಾರೆ. ಇರ್ಲಿ ಬಿಡು. ಅದು ಹೇಗೋ ಆಗುತ್ತೆ? ಇವರಿಬ್ರು ಏನು ಚಿಕ್ಕ ಮಕ್ಕಳ, ಲವರ್ಸ್ಗಳ? ವಯಸ್ಸಿಗೆ ತಕ್ಕಂಗೆ ಇರಬೇಕು. ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ಭಜನೆ ಮಾಡ್ಕೊಂಡಿರ್ಬೇಕು. ಅದು ಬಿಟ್ಟು ಪಾರ್ಕ್ ಎಲ್ಲ ಸುತ್ತಾಡಿದ್ರೆ ನೋಡಿದವ್ರು ಏನಂತಾರೆ? ಚಿಕ್ಕ ಮಕ್ಕಳಾದ್ರೆ ಬುದ್ಧಿ ಹೇಳ್ಬೋದಪ್ಪ, ಇವ್ರಿಗೇನು ಹೇಳೋಕ್ಕಾಗುತ್ತೆ? ದೂರ ಇರೋದು ರೂಢಿ ಆದರೆ ಅವರೇ ಸರಿ ಹೋಗ್ತಾರೆ ಬಿಡ. ಬೆಕ್ಕು ಹಾಲು ಕುಡಿಯುತ್ತೆ ಅಂತ ಗೊತ್ತಿದ್ರು ನಾವು ಪಾತ್ರೆಯನ್ನು ಮುಚ್ಚಿಡದೆ ಹೋದರೆ ಅದ್ರ ಬುದ್ಧಿ ಅದು ಹೇಗೋಗ್ಬಿಡುತ್ತೆ. ಹಾಗೆ ಇವ್ರನ್ನು ನಾವು ಕಂಟ್ರೋಲ್ ಇಡಬೇಕು. ನಮ್ಮ ಮಾತನ್ನು ಕೇಳಲ್ಲ ಇವರು. ಅದಕ್ಕೆ ನೀನು ಅಮ್ಮನ ಕಂಟ್ರೋಲ್ ಮಾಡೋ, ನಾನು ಅಪ್ಪನ ಕಂಟ್ರೋಲ್ ಮಾಡ್ತೀನಿ. ಅಲ್ಲ ಬ್ರೋ, ಹಾಗೆ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ಲ? ಅವ್ರಿಗೆ ಬೇಜಾರಾಗುತ್ತೆ ಅಂತ ನಾವು ಸುಮ್ಮನಿರೋಕ್ಕಾಗತ್ತಾ? ನೋಡಿದವ್ರು ಏನನ್ನಲ್ಲ, ನಮ್ಮ ಮರ್ಯಾದೆ ಏನಾಗಬೇಕು, ಆಗ ನಮಗೆ ಬೇಜಾರಾಗಲ್ವಾ? ಆಯ್ತು ಬಿಡಪ್ಪ, ಏನೋ ಒಂದು ಮಾಡಿದ್ರೆ ಆಯ್ತು. ಚೆನ್ನಾಗಿದೆ ಟೀ. ಹೇಳಿದ್ನು ನಿಮ್ಮ ಕಪ್ ತಗೊಳ್ಳೋಣ? ನೀನೇ ಕೊಡ್ಸಪ್ಪ. ಏನಮ್ಮ, ಇವತ್ತು ತುಂಬಾ ಖುಷಿಯಾಗಿರೋ ಹಾಗಿದೆ. ಹೌದಮ್ಮ, ಇಷ್ಟು ವರ್ಷ ಕಾತರದಿಂದ ಕಾದಿದ್ದಕ್ಕೂ ಇವತ್ತು ಪ್ರತಿಫಲ ಸಿಗೋ ತರ ಕಾಣ್ತಾ ಇದೆ. ಯಾರಿಂದ ದೂರ ಇದ್ವೋ ಅವ್ರ ಜೊತೆ ಒಂದಾಗೋ ಸಮಯ ಬಂದಿದೆ ಅನ್ನಿಸ್ತಾ ಇದೆ. ಅದಕ್ಕೆ ಖುಷಿ ಆಗ್ತಾ ಇದೆ. ಹೌದಾ? ಯಾರಮ್ಮ ಅದು? ಅದು ಅಲ್ಲಿಗೆ ಹೋಗಿ ಬಂದ್ಮೇಲೆ ನಿನಗೆ ಹೇಳ್ತೀನಿ, ಆಗ ಗೊತ್ತಾಗುತ್ತೆ. ಸರಿ, ಆದ್ರೆ ಈ ವಿಷಯಕ್ಕೆ ನೀವು ಮಾತ್ರ ಖುಷಿಯಾಗಿರೋ ತರ ಕಾಣಿಸ್ತಿದೆ. ಮನೇಲಿ ಬೇರೆ ಯಾರು ಅಷ್ಟೊಂದು ಖುಷಿಯಾಗಿಲ್ವಲ್ಲ? ಮಕ್ಕಳಿಗೆ ಅವ್ರ ಬಗ್ಗೆ ಏನು ಗೊತ್ತಿಲ್ಲಮ್ಮ. ನಮ್ಮನೆಯವ್ರ ವಿಷಯ ನಿನಗೆ ಗೊತ್ತೇ ಇದೆಯಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ನಾನು ಕದ್ದು ಮುಚ್ಚಿ ಹೋಗಿ ಅವ್ರನ್ನ ನೋಡ್ಕೊಂಡ್ ಬರ್ತಾ ಇದ್ದೆ. ಇವತ್ತಿಗೆ ಅದೆಲ್ಲ ಮುಗಿಯುತ್ತೆ ಅನ್ನಿಸ್ತಾ ಇದೆ. ಹೌದಾ? ನೀವೇನು ಅನ್ಕೊಂಡಿದ್ದೀರಾ ಅದು ನೆರವೇರ್ಲಿ. ಹೋಗೋ ಕೆಲಸ ಒಳ್ಳೇದಾಗ್ಲಿ. ಒಂದ್ ರೀತಿ ಇದಕ್ಕೆಲ್ಲ ಕಾರಣ ನೀನೇನಮ್ಮ. ನೀನ್ ಈ ಮನೆಗೆ ಬಂದ್ಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ. ಎಷ್ಟೋ ವರ್ಷದಿಂದ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ದು ಇವತ್ತು ನೆರವೇರ್ತಾ ಇದೆ ನೋಡು. ಈ ನಿನ್ನ ನಗುವಿಂದ ನಮ್ಮನೇಲೂ ನಗು ಕಾಣ್ತಾ ಇದೆ. ಇದಕ್ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಯ್ಯೋ ಅಮ್ಮ, ಸುಮ್ಮನಿರಿ. ಥ್ಯಾಂಕ್ಸ್ ಹೇಳಬೇಕಾಗಿರೋದು ನೀವಲ್ಲ, ನಾನು. ಎಲ್ಲೋ ಇದ್ದವಳನ್ನ ಕರ್ಕೊಂಡು ಬಂದು ನನಗೆ ಹೊಸ ಬದುಕು ಕಟ್ಕೊಟ್ಟಿದ್ದೀರಾ, ಊಟ ಹಾಕಿದ್ದೀರಾ. ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು. ತಂದೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೀರಾ. ನಿಮ್ಗೆಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ, ನಿಮ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ನಿನ್ ಮಾತುಗಳೇ ಕೆಲವು ಸಲ ಧೈರ್ಯ ತುಂಬೋದು. ನೀನ್ ಯಾವಾಗ್ಲೂ ನಗ್ನಗ್ತಾ ಇರು. ಸರಿ, ಅವ್ರು ಕಾಯ್ತಾ ಇರ್ತಾರೆ. ಬೇಗ ಸಿಹಿ ತಿಂಡಿ ಮಾಡ್ಬಿಡು, ತಿನ್ಕೊಂಡೇ ಹೊಟ್ಬಿಡ್ತೀವಿ. ಸರಿ, ಈಗಲೇ ಮಾಡ್ತೀನಿ. ನೀವು ಅವತ್ತು ನಮ್ಮ ಅತ್ತೆನ ಹುಡ್ಕೊಂಡು ಬಂದಿದ್ರಿ, ನಮ್ಮ ಅತ್ತೆ ಫ್ರೆಂಡು ತಾನೆ? ಹೌದು. ಕೂತಿರಿ, ನೀರು ತಗೊಂಬರ್ತೀನಿ. ಇವರು ನಮ್ಮ ಯಜಮಾನ್ರು. ಸಂತೋಷ್ ಅಂತ, ಚಿಟ್ ಫಂಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀನಿ. ನೀವ್ಯಾರೋ ಗೊತ್ತಾಗ್ಲಿಲ್ಲ ರೀ. ಅವತ್ತು ಅತ್ತೆನ ಹುಡ್ಕೊಂಡು ಅತ್ತೆ ಫ್ರೆಂಡ್ ಒಬ್ರು ನಮ್ಮ ಮನೆಗೆ ಬಂದಿದ್ರು ಅಂತ ಹೇಳ್ದೇನೆ, ಅವರೇ ಇವರು. ಓಹೋ, ಇವರು ನಮ್ಮ ಯಜಮಾನ್ರು.
ಕೂತಿರಿ, ತಿನ್ನೋದಕ್ಕೇನಾದರೂ ತೊಗೊಂಬರ್ತೀನಿ. ಏನೂ ಬೇಡ, ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀವಿ. ಸ್ವಲ್ಪ ನಿಮ್ಮ ಅತ್ತೆಯವ್ರನ್ನ ಕರಿಯಮ್ಮ, ಮಾತಾಡಬೇಕಾಗಿತ್ತು. ಅದು ಅತ್ತೆ ಈಗ ಇಲ್ಲಿ ಇರ್ತಾ ಇಲ್ಲ, ಅವರು ತಮ್ಮ ಚಿಕ್ಕ ಮಗನ ಜೊತೆ ಅವನ ಮನೆಯಲ್ಲಿರ್ತಾರೆ. ಚಿಕ್ಕ ಮಗನ ಮನೆಯಲ್ಲ? ಅಂದರೆ ಈ ನನ್ನ ತಮ್ಮ ಬೇರೆ ಮನೆ ಮಾಡ್ಕೊಂಡು ಹೋಗಿದ್ದಾನೆ. ಅವ್ರಿಗೆ ಸಹಾಯ ಆಗಲಿ ಅಂತ ಅಮ್ಮ ಅವ್ರ ಜೊತೆಗೆ ಇದ್ದಾರೆ. ನಿಮ್ಮ ಮಾವನವ್ರಿಲ್ವಾ? ಮಾವವ್ರು ಇಲ್ಲೇ ಇದ್ದಾರೆ, ಆದರೆ ಅದೇನೋ ಕೆಲಸ ಅಂತ ಆಚೆ ಹೋಗಿದ್ದಾರೆ. ಇರಿ, ನಾನು ಫೋನ್ ಮಾಡಿ ಬರೋಕ್ಕೆ ಹೇಳ್ಬಿಡ್ತೀನಿ. ಬೇಡ ಬೇಡಮ್ಮ, ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಿದ್ದೀರಾ. ಕೆಲಸ ಮುಗಿಸ್ಕೊಂಡೇ ಬರಲಿ. ಸರಿ, ನೀವು ಮಾತಾಡ್ತಾ ಕೂತಿರಿ, ಕಾಫಿನಾದರೂ ತಂದು ಕೊಡ್ತೀನಿ. ಕಾಫಿ ಕೂಡ ಸಾಕು. ಯಾರಪ್ಪ ಇವರು ನಮ್ಮನೆಗೆ ಬಂದಿದ್ದಾರೆ? ಯಾರು ರೋಲ್ ಕಾಲಿಗೆ ಬಂದಿದ್ದಾರಾ? ಇವರು ರೋಲ್ ಕಾಲ್ ಗಿರಾಕಿ ಅಂತೂ ಅಲ್ಲ ಅನ್ಸುತ್ತೆ. ಅವತ್ತು ವೀಣಾ ಯಾವುದೋ ಪೇಪರ್ಸ್ ಅಂತ ಹೇಳಿದಾಗ ಸುಮ್ಮನಾಗ್ಬಿಟ್ಟೆ. ಇವರು ಪಟ್ಟೆ ಬಂದಿದ್ದಾರೆ, ನೋಡೋದಕ್ಕೆ ದೊಡ್ಡ ಮನುಷ್ಯ ಥರ ಇದ್ದಾರೆ, ಜೊತೆಗೆ ಬ್ಯಾಗ್ ಬೇರೆ ಇದೆ. ಅದ್ರಲ್ಲಿ ಏನಿರ್ಬೋದು?